ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೇತ್. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಕಳೆದ ಈ 9 ಉಪನ್ಯಾಸಗಳು ಈ ತೃಪ್ತಿದೀಪ ಪ್ರಕರಣದ ಮೊದಲನೆಯ ಮಂತ್ರವಾದ ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮಿತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನುಸಂಜ್ವರೇತ್. ಈ ಶ್ಲೋಕವನ್ನ ಇಲ್ಲಿ ಬೇಸ್ಡಾಗಿಟ್ಟುಕೊಂಡು ವಿದ್ಯಾರಣ್ಯ ಮುನಿಗಳು ಈ ಒಂದೊಂದು ಪಾದವನ್ನ ಒಂದೊಂದು ದೃಷ್ಟಿಕೋನದಿಂದ, ಅಂದ್ರೆ ಒಂದೊಂದು ಪಾದವನ್ನ ಆಧಾರವಾಗಿಟ್ಟುಕೊಂಡು ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂತಹದ್ದು ಒಂದು ಪಾದ, ಅಯಂ ಅಸ್ಮೀತಿ ಪುರುಷಃ ಅನ್ನುವಂತಹದ್ದು ಮತ್ತೊಂದು ಪಾದ, ಕಿಮಿಚ್ಛನ್ ಕಸ್ಯ ಕಾಮಾಯ ಅಂತಕ್ಕಂಥದ್ದು 3ನೇ ಪಾದ, ಶರೀರಂ ಅನುಸಂಜ್ವರೇತ್ ಅಂತಕ್ಕಂಥದ್ದು 4ನೆಯ ಪಾದ. ಒಂದು ರೀತಿಯಿಂದ ನನಗೆ ಈ ಶ್ಲೋಕವನ್ನ ನೋಡಿದಾಗ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ ಕರ್ಮಣಿ ಅಂತಕ್ಕಂತಹ ಶ್ಲೋಕ, ಅದು ಒಂದೇ ಶ್ಲೋಕವಾದರೂ ಕೂಡ ಅದನ್ನ ಬಲ್ಲವರು 4 ಭಾಗ ಮಾಡಿ 4 ಪಾದಗಳಿಗೆ ವಿಶೇಷವಾಗಿ ಒಂದೊಂದು ದೃಷ್ಟಿಕೋನದಿಂದ ಕರ್ಮಣಿಯೇವ ಅಧಿಕಾರ ಅಂತಂದ್ರೆ ಹೇಗೆ, ಮಾ ಫಲೇಶು ಕದಾಚನ ಅಂತಕ್ಕಂಥದ್ದು ಯಾವ ದೃಷ್ಟಿಯಿಂದ ನೋಡ್ಬೇಕು, ಮಾ ಕರ್ಮ ಫಲ ಹೇತು ಅದನ್ನ ಹೇಗೆ ನೋಡ್ಬೇಕು, ಮಾತೆ ಸಂಗೋಸ್ತ್ವ ಕರ್ಮಣಿ ಇದನ್ನ ಹೇಗೆ ನೋಡ್ಬೇಕು. ನನಗೆ ಆಕ್ಚುಲಿ ಆ ಶ್ಲೋಕ ನೆನಪಿಗೆ ಬರ್ತದೆ. ಸೊ ಇಲ್ಲಿಯವರೆಗೆ ವಿದ್ಯಾರಣ್ಯ ಮುನಿಗಳು ಈಗೇನ್ ನಾವು 46 ಶ್ಲೋಕಗಳನ್ನ ನೋಡಿದ್ದೀವಿ, ಇನ್ನೊಂದೆರಡು ಶ್ಲೋಕಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ಈ 48ನೇ ಶ್ಲೋಕ ತನಕನು ಕೂಡ ಅವರು ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂತಹ ವಾಕ್ಯವನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ತೋರಿಸ್ತದೆ. ಸೊ 2 ಶ್ಲೋಕಗಳನ್ನ ಹೇಳಿ ಇದರ ಒಂದು ಸಂಪೂರ್ಣವಾದ ಒಂದು ಚಿತ್ರಣವನ್ನ ನೋಡ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡೋಣ. ಶ್ಲೋಕ ನಂಬರ್ 47, ಪೇಜ್ ನಂಬರ್ 206 ಇನ್ ರಾಮಕೃಷ್ಣ ಮಿಷನ್ ಬುಕ್.
ನಿವೃತ್ತೆ ಸರ್ವ ಸಂಸಾರೇ ನಿತ್ಯ ಮುಕ್ತತ್ವ ಭಾಸನಾತ್ ನಿರಂಕುಶ ಭವೇ ತೃಪ್ತಿ ಮನಃಶೋಕ ಸಮುದ್ಭವಾತ್ ಅಪರೋಕ್ಷ ಜ್ಞಾನ ಶೋಕ ನಿವೃತ್ತ್ಯಾಖ್ಯೆ ಉಭೇಯಿಮೆ ಅವಸ್ಥೆ ಜೀವಗೆ ಬ್ರೂತ ಆತ್ಮಾನಂ ಚೇತ್ ಇತಿ ಶ್ರುತಿಃ ನಿವೃತ್ತೆ ಸರ್ವ ಸಂಸಾರೇ ನಿತ್ಯ ಮುಕ್ತತ್ವ ಭಾಸನ. ಯಾವಾಗ ಈ ಸಂಸಾರ ಅಂತಕ್ಕಂತಹದ್ದು ನಿವೃತ್ತಿ ಆಗ್ತದೆ ಅಂತಂದ್ರೆ, ಯಾವಾಗ ಜೀವನಿಗೆ ಈ ಏನೊಂದು ಈ ವಿಕ್ಷೇಪ ಅವಸ್ಥೆಯಲ್ಲಿರ್ತಕ್ಕಂತಹ ಜೀವನಿಗೆ ಪರಮಾತ್ಮ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನಕ್ಕೆ ಬಂದಿಲ್ಲ ಅವರು, ಪರೋಕ್ಷ ಜ್ಞಾನ ಯಾವಾಗ ಅವನಿಗೆ ಪ್ರಾಪ್ತಿ ಆಗುತ್ತಾ, ಸೊ ಆವಾಗ ಸರ್ವ ಸಂಸಾರ ದುಃಖ ನಿವೃತ್ತಿ ಅಂದ್ರೆ ಅವನು ಶೋಕದಿಂದ ಮುಕ್ತನಾಗ್ತಾನೆ. ಇಲ್ಲಿ ಆ 7 ಅವಸ್ಥೆಗಳ ಒಂದು ಮುಖದಿಂದ ನೋಡ್ಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಒಂದು ಜನರಲ್ ಆಗಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ದಶಮೋನ್ಯಾಯದ ಆಧಾರದ ಮೇಲೆ ನೋಡೋದಾದ್ರೆ, ಯಾವಾಗ ಅವನಿಗೆ ಆಪ್ತ ವಾಕ್ಯ ನಿಮ್ಮ ಹತ್ತನೆಯವನು ಅವನು ಸತ್ತಿಲ್ಲ ಅವನಿದ್ದಾನೆ ಅನ್ನುವಂತಹ ಒಂದು ವಾಕ್ಯ, ಆ ಏನು ಅವನು ದುಃಖ ಪಡ್ತಾ ಇದ್ನಲ್ಲ, ಆ ದುಃಖ ಪಡ್ತಕ್ಕಂಥವನ ದುಃಖ ನಿವೃತ್ತಿ ಆಯ್ತು. ಇನ್ನು ಅವನಿಗೆ ಹತ್ತನೇವನು ಸಿಕ್ಕಿಲ್ಲ. ಸೊ ಇಲ್ಲಿಗೆ ಒಂದು ರೀತಿಯಿಂದ ನಮಗೆ ತಿಳಿಯಲ್ಪಡ್ತಕ್ಕಂಥದ್ದು ಏನಂತಂದ್ರೆ, ಈ ಪರೋಕ್ಷ ಜ್ಞಾನ ಅಂತಕ್ಕಂಥದ್ರ ಅರ್ಥ ಏನಂತಂದ್ರೆ, ನಾವು ಗೀತೆಯಲ್ಲಿ ನೋಡಿದ ಹಾಗೆ ಯಾವಾಗ ಮನುಷ್ಯನಿಗೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ, ಎಲ್ಲವೂ ಕೂಡ ಈಶ್ವರನ ಸಂಕಲ್ಪದಿಂದ, ಈಶ್ವರನ ಅನುಗ್ರಹದಿಂದನೇ ಎಲ್ಲವೂ ನಡೀತದೆ ಅಂತಕ್ಕಂತಹ ಸತ್ಯ ದರ್ಶನವಾದಾಗ, ಅವಾಗ ಏನಾಗುತ್ತೆ ಅಂತಂದ್ರೆ, ಅವನಿಗೆ ಜೀವನದ ಮುಂದೆ ಏನಾಗುತ್ತೆ ಅಂತಕ್ಕಂತಹದ್ದು ಯಾವುದೋ ಒಂದು ತಾಪ ಇದೆಯೋ, ಆ ಇಡೀ ತಾಪ ಬಿದ್ದೋಗ್ಬಿಡ್ತದ. ಅಷ್ಟಕ್ಕೇನೆ ನಿವೃತ್ತಿ ಸರ್ವ ಸಂಸಾರೇ. ಅವಾಗ ಸಂಸಾರ ಅಂತಂದ್ರೆ ದುಃಖ, ಈ ಸುಖ ದುಃಖ ಮಿಶ್ರಣವಾಗಿರ್ತಕ್ಕಂಥದ್ದು ಏನು ಇದೆಯೋ ಅವರಿಗೆ ಸಂಪೂರ್ಣವಾಗಿ ಆ ದುಃಖದಿಂದ ಮುಕ್ತನಾಗಿ ಬಿಡ್ತಾನೆ. ನಿತ್ಯ ಮುಕ್ತತ್ವ ಭಾಸನ. ಮತ್ತೆ ಯಾವಾಗ ಅವನು ತಾನು ಆ ಪರಮಾತ್ಮನ ಜ್ಞಾನ ಅವನಿಗೆ ಆಗತ್ತೆ, ಅವಾಗ ಅವನಿಗೆ ಜೀವತ್ವದ ಬಾಧೆ ಏನಿರ್ತದೋ ಆ ಬಾಧೆ ಹೊರಟೋಗಿ ಬಿಡ್ತದೆ ಅವನಿಗೆ. ನಿರಂಕುಶ ಭವೇ ತೃಪ್ತಿ ಪುನಃ ಶೋಕ ಸಮುದ್ಭವ. ಯಾವಾಗ ಅವನಿಗೆ ಅಲ್ಲಿ ದೃಢವಾಗಿರ್ತಕ್ಕಂತಹ ಪರೋಕ್ಷ ಜ್ಞಾನ ಅವನಿಗೆ ಪ್ರಾಪ್ತಿಯಾಗತ್ತೆ, ಈ ಅವಸ್ಥೆ ದೃಷ್ಟಿಯಿಂದ ಅಪರೋಕ್ಷ ಜ್ಞಾನ ಅಂತಾನೆ ಮಾತಾಡಣ್ರಿ, ಅವನಿಗೆ ಪ್ರಾಪ್ತಿ ಆಗತ್ತಾ, ಅವಾಗ ಅವನಿಗೆ ಏನಾಗುತ್ತೆ ಅಂತಂದ್ರೆ, ಯಾವಾಗ ದುಃಖ ನಿವೃತ್ತಿ ಆಗತ್ತಾ, ಅವಾಗ ಅಲ್ಲಿ ಇರ್ತಕ್ಕಂಥದ್ದು ನಿರಂಕುಶ ತೃಪ್ತಿನೇ. ಅದೇನು ಮತ್ತೆ ಪ್ರಾಪ್ತಿ ಆಗ್ಬೇಕಂದ್ರೆ ಅದು ಯಾರೋ ಬಂದು ಕೊಡೋದಿಲ್ಲ. ಅಲ್ಲಿ ಆಲ್ರೆಡಿ ಅವನು ಆನಂದ ಸ್ವರೂಪ. ಅಜ್ಞಾನದಿಂದ ಅವನು ತಾನು ಭ್ರಾಂತಿ ಜನ್ಯನಾಗಿ ಜೀವನಾಗಿ ದುಃಖಕ್ಕೆ ವಶನಾಗಿದ್ದ. ಯಾವಾಗ ನೀನು ಪರಮಾತ್ಮನೇ ಅಂತಕ್ಕಂಥದ್ದು, ಆತ್ಮಾನಂ ಚೇತ್ ಅಂದ್ರೆ ನೀನು ಆತ್ಮಸ್ವರೂಪನೇ ಅಂತಕ್ಕಂಥದ್ದು ಯಾವಾಗ ಅವನಿಗೆ ಪರಿಚಯ ಆಗತ್ತೆ, ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಸೊ ಅವಾಗ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಅವನ ಸ್ವರೂಪ ಆನಂದ ಸ್ವರೂಪ, ಅದು ತೃಪ್ತಿ ಸ್ವರೂಪ, ಅದು ಅವನಿಗೆ ಪ್ರಾಪ್ತಿ ಆಗತ್ತ.
ಮತ್ತೆ ಅದನ್ನ ನಿರಂಕುಶ ಅಂತ ಕರೀತಾರೆ. ಯಾಕಂತಂದ್ರೆ ಒಂದು ಅಂಕಿಗೆ ಒಳಪಟ್ಟಿರ್ತಕ್ಕಂತಹದ್ದಲ್ಲ. ಏನೋ ಈಗ ಹೆಂಗ ಒಂದ್ 20 ಲಕ್ಷ ಇದೆ ಬ್ಯಾಂಕ್ ಅಲ್ಲಿ, ನಾನು ಸುಖವಾಗಿರ್ಬೋದು ಅಂತ ಒಬ್ಬನ್ ಥಿಂಕ್ ಮಾಡ್ದ. ಆದ್ರೆ ಇನ್ಯಾವುದೋ ಆಘಾತ ಆಗಿಬಿಟ್ಟು ಆ 20 ಲಕ್ಷ ಏನಾದ್ರು ಹೋಗ್ಬಿಟ್ಟು ಅಂತಂದ್ರೆ ಮತ್ತೆ ದುಃಖ ಆಗತ್ತೆ. ಶಾಶ್ವತವಾಗಿರ್ತಕ್ಕಂತಹ ಸುಖ ಅಲ್ಲ ಅದು. ಆದ್ರೆ 20 ಲಕ್ಷ ಇದೆ ಅಂತಕ್ಕಂಥದ್ದು ಸುಖನೇ. ಅದು ಎಂತ ಸುಖ ಅಂತಂದ್ರೆ ಸಾಮಾನ್ಯಕ್ಕಿಂತ ಸ್ವಲ್ಪ ಬೆಟರ್ ಅದು. ಆದ್ರೆ ಶಾಶ್ವತ ಸುಖನ ಇಲ್ಲ, ಶಾಶ್ವತ ಸುಖ ಅಲ್ಲ ಅದು. ಯಾಕಂತಂದ್ರೆ ಬ್ಯಾಂಕ್ ಮುಳುಗೋಯ್ತು ಅಂದ್ರೆ ಏನ್ ಮಾಡೋದು? ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥದ್ದು. ಆದ್ರೆ ಈಗ ಇಲ್ಲಿ ಯಾವಾಗ ಅವನಿಗೆ ಆತ್ಮ ಸ್ವರೂಪ ನಾನು ಅಂತಕ್ಕಂಥದ್ದು ಅವನಿಗೆ ಪ್ರಾಪ್ತಿ ಆಗತ್ತೆ, ಅವಾಗ ಅವನಿಗೆ ಈ ಜೀವದ ಸಂಸಾರದ ಯಾವುದೇ ರೀತಿಯಾಗಿರ್ತಕ್ಕಂತಹ ತಾಪ ಅವನಿಗೆ ತಗಲೋದಿಲ್ಲ. ಸೊ ಹಾಗಾಗಿ ಅವನು ತೃಪ್ತನಾಗ್ತಾನೆ. ಪುನಃ ಮತ್ತೆ ಶೋಕ ಅಂತಕ್ಕಂಥದ್ದು ಮತ್ತೆ ಉದ್ಭವ ಅಂದ್ರೆ ಅದು ಮತ್ತೆ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಶೋಕ ಹುಟ್ಟೋದಿಲ್ಲ ಅಂತಂದ್ರೆ ಶೋಕದ ಬೀಜನೇ ಸತ್ತೋಗ್ಬಿಟ್ಟಿರ್ತದೆ, ಕಾರಣ ಶರೀರನೇ ಭಸ್ಮ ಆಗಿಬಿಟ್ಟಿರ್ತದೆ. ಸೊ ಹಾಗಾಗಿ ಅವನಿಗೆ ಪುನಃ ಶೋಕ ಉದ್ಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನ ಹೇಳಿ ಈ 48 ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನ ಶೋಕ ನಿವೃತ್ತಿ ಶೋಕ ನಿವೃತ್ತ್ಯಾಖ್ಯೆ ಉಭೇ ಇಮೆ ಅಂದ್ರೆ ಈ ಆತ್ಮಾನಂ ಚೇತ್ ವಿಜಾನೀಯಾತ್ ಅನ್ನುವಂತಹ ವಾಕ್ಯ ಯಾವಾಗಿದು ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂಥದ್ದು ಎಲ್ಲಿಗೆ ಅಂದ್ರೆ ಈ ಸಪ್ತಾವಸ್ಥೆಗಳಲ್ಲಿ ಅವರು ಯಾವುದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವನಿಗೆ ಯಾವಾಗ ಅಪರೋಕ್ಷ ಜ್ಞಾನ ಮತ್ತು ಶೋಕ ನಿವೃತ್ತಿ ಈ ಎರಡು ಅವಸ್ಥೆಗಳನ್ನ ತಿಳಿದುಕೊಂಡಾಗ ಅವಾಗ ಅವನಿಗೆ ಆತ್ಮಾನಂ ಚೇತ್ ಅಂತಕ್ಕಂಥ ಸೊ ಅಯಂ ಆತ್ಮ ಅಂತಕ್ಕಂಥದ್ದು ಜ್ಞಾನ ಆಗತ್ತೆ. ನಾನು ಆತ್ಮಸ್ವರೂಪನೇ ಅಂತಕ್ಕಂಥದ್ದು ಯಾವಾಗ ಅವನಿಗೆ ಅರ್ಥವಾಗತ್ತೆ ಅವಾಗ ಅವನಿಗೆ ಸೊ ಈ ಶೋಕ ನಿವೃತ್ತಿ ಅಂತಕ್ಕಂಥ ಭ್ರಾಂತಿ ಹೊರಟೋಗುತ್ತೆ. ಈ ಎರಡು ಅವಸ್ಥೆಗಳನ್ನು ನಾವು ಈ ವಾಕ್ಯಕ್ಕೆ ಜೋಡಿಸಬಹುದು. ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂತಹ ವಾಕ್ಯದ ಈ 7 ಅವಸ್ಥೆಗಳಲ್ಲಿ ಕೊನೆಯ 2 ಅವಸ್ಥೆಗಳು, ಒಂದು ಅಪರೋಕ್ಷ ಜ್ಞಾನ ಮತ್ತೊಂದು ಶೋಕ ನಿವೃತ್ತಿ ಅಂತಕ್ಕಂತಹ ಅವಸ್ಥೆಗಳು ಈ ಆತ್ಮನಂ ಚೇತ್ ವಿಜಾನೀಯಾತ್ ಅಂತಕ್ಕಂತಹ ವಾಕ್ಯವನ್ನ ಪ್ರತಿಬಿಂಬಿಸ್ತವೆ. ಸೊ ಹಾಗಿತ್ತಂತಂದ್ರೆ ಮತ್ತೆ ಈ ಉಳಿದ ಮೊದಲನೆಯ 5 ಯಾಕೆ ಹೇಳ್ಬೇಕಾಗಿತ್ತು? ಡೈರೆಕ್ಟ್ ಆಗಿನೇ ಯಾವಾಗ ಅವರು ಪಾಠ ಶುರು ಮಾಡಿದ್ಮೇಲೆ ಅಪರೋಕ್ಷ ಜ್ಞಾನ ಮತ್ತು ಶೋಕ ನಿವೃತ್ತಿನೇ ಆತ್ಮಾನಂ ಚೇತ್ ಅಂತಕ್ಕಂತಹದ್ದು ವಾಕ್ಯ ಅಪರೋಕ್ಷ ಜ್ಞಾನವನ್ನ ಹೇಳುತ್ತೆ. ಆ ಅಪರೋಕ್ಷ ಜ್ಞಾನದಿಂದ ಶೋಕ ನಿವೃತ್ತಿ ಆಗತ್ತೆ ಅಂತಕ್ಕಂಥದ್ದು ಹೇಳ್ಬೋದಾಗಿತ್ತಲ್ವಾ? ಸೊ ಆಗಿತ್ತಂದ್ರೆ ಒಂದು ಡೌಟ್ ಬರೋದೇನಂತಂದ್ರೆ, ಹಾಗಿತ್ತಂದ್ರೆ ಈ 7 ಅವಸ್ಥೆಗಳಲ್ಲಿ ಮೊದಲನೆಯ 5 ಅವಸ್ಥೆಗಳು ಹಾಗಿತ್ತಂದ್ರೆ ಇಲ್ವಾ? ಇಲ್ಲ ಅವು ಭ್ರಮೆನ? ಹೆಂಗ ಅಜ್ಞಾನ ಆವರಣ ವಿಕ್ಷೇಪ ಅಂತಕ್ಕಂಥದ್ದನ್ನ ನಾವು ಭ್ರಮೆ ಅಂತಂದಿವು, ಅದೇ ತರ ಪರೋಕ್ಷ ಜ್ಞಾನ ಕೂಡ ಭ್ರಮೆ ಆಗತ್ತಾಗರ ಅನ್ನುವಂತಹ ಸಂಶಯ ಬರುತ್ತೆ. ಸೊ ಆ ಕಾರಣದಿಂದ ಅಂತಹ ಸಂಶಯವನ್ನ ತೊಲಗಲಿಕ್ಕೋಸ್ಕರ ಸಲುವಾಗಿನೇ ಈ ಅಪರೋಕ್ಷ ಜ್ಞಾನ ಅಂತಕ್ಕಂಥದ್ದನ್ನು ತಿಳಿಸಕ್ಕೋಸ್ಕರ ಸಲುವಾಗಿನೇ ಅವನಿಗೆ ಪರೋಕ್ಷ ಜ್ಞಾನ ಬೇಕಾಯಿತು. ಪರೋಕ್ಷ ಜ್ಞಾನವನ್ನ ಹೇಳ್ಬೇಕಾದ್ರೆ ಅವನು ಅಧಿಕಾರಿಯಾಗಿರ್ಬೇಕು ಅವನು. ಸೊ ಹಾಗಾಗಿ ಅವನಿಗೆ ವಿಕ್ಷೇಪವನ್ನು ಹೇಳಲಾಯಿತು. ವಿಕ್ಷೇಪ ಅಂತಕ್ಕಂಥದ್ದು ಕಾರಣ ಯಾವುದು ಅಂತಂದ್ರೆ ಆವಾಗ ಅವನಿಗೆ ಅಜ್ಞಾನ ಆವರಣ ಅಂತಕ್ಕಂಥದ್ದನ್ನು ತಿಳಿಸ್ಬೇಕಾಯ್ತು. ಸೊ ಆ ಕಾರಣದಿಂದ ಅಜ್ಞಾನ ಆವರಣ ವಿಕ್ಷೇಪ ಪರೋಕ್ಷ ಜ್ಞಾನವನ್ನ ಅಂದ್ರೆ ಈ ಅಪರೋಕ್ಷ ಜ್ಞಾನವನ್ನ ತಿಳಿಸಕ್ಕೋಸ್ಕರ ಸಲುವಾಗಿ ಒಂದಕ್ಕೊಂದು ಲಿಂಕ್ ಇರೋದರಿಂದ ನಾವು ಇಲ್ಲಿಯವರೆಗೆ ಈ 48ನೇ ಶ್ಲೋಕದ ತನಕ
ಎಲ್ಲಿವರೆಗೆ ಏನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಶೋಕ ನಿವೃತ್ತಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಂಡ್ವಿ. ಇದರ ಅರ್ಥ ಅಪರೋಕ್ಷ ಜ್ಞಾನ ಮತ್ತು ಶೋಕ ನಿವೃತ್ತಿ ಅಂತಕ್ಕಂಥದ್ದು ಇದು ಶ್ರವಣ ಕಾಲದಲ್ಲಿ ಆಗ್ತಕ್ಕಂಥದ್ದು. ಈ ಶ್ರವಣ ಕಾಲದಿಂದ ಈ ಯಾವಾಗ ಅವನಿಗೆ ತಾನು ಆತ್ಮಸ್ವರೂಪ ಅಂತಕ್ಕಂಥದ್ದು ಜ್ಞಾನ ಆಗತ್ತೆ, ಅವಾಗೆಲ್ಲ ಶೋಕ ನಿವೃತ್ತಿ ಆಗತ್ತೆ. ಸೊ ಅದನ್ನ ಹೇಳಕ್ಕೋಸ್ಕರ ಸಲುವಾಗಿ ನಾವು ಈ 5 ಅವಸ್ಥೆಗಳನ್ನ ಹೇಳಿದ್ವಿ ಅಂತೇಳಿ ಈ ಶ್ಲೋಕದಲ್ಲಿ ಅವರು ಈ ಕೊನೆ 2 ಅವಸ್ಥೆಗಳನ್ನ ಲಿಂಕ್ ಮಾಡಿಬಿಟ್ಟು ಉಳಿದ ಅದಕ್ಕೆ ಅಟ್ಯಾಚ್ ಆಗಿ ಈ 5 ಅವಸ್ಥೆಗಳನ್ನ ಡೈರೆಕ್ಟ್ ಆಗಿ ಅಪರೋಕ್ಷ ಜ್ಞಾನ ಅಂದ್ರೆ ಅರ್ಥ ಆಗಲ್ಲ ಅಂತ ಕಾರಣದಿಂದ ನಾವು ಇಷ್ಟನ್ನ ವಿಷಯವನ್ನು ತಿಳಿಸ್ಬೇಕಾಯ್ತು ಅಂತ ಹೇಳಿ ಇಲ್ಲಿಗೆ ಈ ಆತ್ಮಾನಂ ಚೇತ್ ವಿಜಾನೀಯತ್ ಅಂತಕ್ಕಂತಹ ವಾಕ್ಯವನ್ನ ಅವರು ಪರಿಚಯ ಮಾಡಿಸ್ತಾರೆ ನಮ್ಗೆ. ದೆನ್ ಇದಾದ್ಮೇಲೆ ಈ ಮುಂದೆ ಈ 49ನೇ ಶ್ಲೋಕದಿಂದ ಹಿಡ್ಕೊಂಡು 96ನೇ ಶ್ಲೋಕ ತನಕ ಕೂಡ ಯಾವಾಗ ನಾನು ಆತ್ಮಾನಂ ಚೇತ್ ಅಂತ ಪರೋಕ್ಷ ಜ್ಞಾನ ಆಯ್ತು, ಆ ಪರೋಕ್ಷ ಜ್ಞಾನ ಹೇಗೆ ಅಪರೋಕ್ಷ ಜ್ಞಾನ ಆಗುತ್ತೆ, ಆ ಅಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಅಯಂ ಅಸ್ಮಿತಿ ಪುರುಷಃ, ಅಯಂ ಅಂತಕ್ಕಂತಹ ಅಧಿಕಾರಿ ಯಾರು, ಸೊ ಅವನು ಯಾವಾಗ ವಿಕ್ಷೇಪಕ್ಕೊಳಗಾಗಿರ್ತಕ್ಕಂಥವನು ವಿಕ್ಷೇಪವನ್ನ ಕಳ್ಕೊಂಡ ಮೇಲೆ ಅವನು ಎಂತ ಅಧಿಕಾರಿ ಆಗತ್ತಾನ, ಆ ಅಧಿಕಾರಿ ಅಯಂ ಪುರುಷನೇ, ಅಯಂ ಅಂತಕ್ಕಂಥವನೇ ಸೊ ಸ್ವಯಂ ಪುರುಷನಾಗ್ತಾನೆ. ಆ ಪುರುಷನ ಜ್ಞಾನವನ್ನ, ಅಪರೋಕ್ಷ ಜ್ಞಾನವನ್ನ ಬಹಳ ಡಿಟೇಲ್ ಆಗಿ ಈ 49ನೇ ಶ್ಲೋಕದಿಂದ ಹಿಡ್ಕೊಂಡು 96ನೇ ಶ್ಲೋಕದವರೆಗೆ ಈಗ ನಾವು ಇದನ್ನ ಪರೋಕ್ಷ ಜ್ಞಾನವನ್ನ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ವು, ಅದೇ ರೀತಿಯಾಗಿ ಈ ಅಪರೋಕ್ಷ ಜ್ಞಾನವನ್ನ ಡಿಸ್ಕಸ್ ಮಾಡ್ತಾರೆ. ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಲ್ಲಿ ಅವಸ್ಥೆಗಳು ಅಂದ್ರೆ ಅದರಲ್ಲಿರ್ತಕ್ಕಂಥ ಭೇದಗಳು, ಆ ಭೇದಗಳು ಹೇಗೆ ನಾವು ಈಗ ನಾವು ಒಂದಿಷ್ಟು ಛಾಂದೋಗ್ಯ ಉಪನಿಷತ್ತನ್ನ ತತ್ವಮಸಿ ವಾಕ್ಯವನ್ನ ನೋಡಿದ್ವಿ, ಹಾಗೆ ಇನ್ನು ಮಹಾವಾಕ್ಯಗಳನ್ನ ತಗೊಂಡು ಅದನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಇಲ್ಲಿಗೆ ನಾವು ಈ ಒಂದು 10ನೇ ಉಪನ್ಯಾಸಕ್ಕೆ ಒಂದು ವಾಕ್ಯವನ್ನ, ಒಂದು ಪಾದವನ್ನ ಅರ್ಥ ಮಾಡಿಕೊಂಡ್ವೆ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂತಹದ್ದು ಅಪರೋಕ್ಷ ಜ್ಞಾನ ಶೋಕ ನಿವೃತ್ತಿಯನ್ನ ಸೊ ತಂದು ಕೊಡತಕ್ಕಂತಹ ಒಂದು ಅವಸ್ಥೆ. ಇದನ್ನ ಮತ್ತೆ ಇನ್ನೊಂದು ಸ್ವಲ್ಪ ನಾವು ಸ್ವಲ್ಪ ಇಲ್ಲಿಂದ ಹಿಡಿದು ಸ್ವಲ್ಪ ಸಿಂಹಾವಲೋಕನ ಮಾಡ್ರಿ, ಅಂದ್ರೆ ಮತ್ತಷ್ಟು ಕ್ಲಿಯರ್ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಈ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ದೃಢ ಆಗ್ಬೇಕಾದ್ರೆ ಈಗ ಇಷ್ಟು ತನಕ ಕೇಳಿದ್ವಿ ನಾವು, ಈಗ ಇಷ್ಟು ತನಕ ಕೇಳಿದ್ಮೇಲೆ ಈ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ದೃಢವಾಗಿದೆಯಾ, ಒಂದು ರೀತಿಯಿಂದ ಸೆಲ್ಫ್ ಎನ್ಕ್ವೈರಿ ಈ ಪಾಠ ಇವತ್ತು. ಅಟ್ಲೀಸ್ಟ್ ನಾವು ಇದನ್ನ ದೃಢ ಆಗ್ಲಿಕ್ಕೆ ಫಸ್ಟ್ ನಮಗೆ ಶಾಸ್ತ್ರ ರೀತಿಯ ಈ ಅವಸ್ಥೆಗಳು ಚೆನ್ನಾಗಿ ನಮಗೆ ಪರಿಚಯ ಆಗಿದ್ದಾವ ಅಂತಕ್ಕಂಥದ್ದನ್ನ ಮತ್ತೊಂದು ರೀತಿಯಾಗಿ ವಿಚಾರ ಮಾಡೋಣಂತ್ರಿ. ಈಗ ನಾವು ಈಗಾಗಲೇ 3-4 ಉಪನ್ಯಾಸಗಳಲ್ಲಿ ಅಜ್ಞಾನ, ಆವರಣ ಮತ್ತು ವಿಕ್ಷೇಪವನ್ನ, ಇದರಲ್ಲಿ ಮುಖ್ಯ ಪಾಠನೇ ಅದು ಈ ಒಂದಿಷ್ಟು ಶ್ಲೋಕಗಳಲ್ಲಿ ಬಹಳ ಮುಖ್ಯವಾಗಿ ಇದನ್ನ ನಾವು ಅನೇಕ ರೀತಿಯಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಸೊ ಸಾಮಾನ್ಯವಾಗಿ ಭಾಷ್ಯಕಾರರು ಕೆಲವೊಬ್ಬರು ಸಂಸ್ಕಾರ ದ್ವಯ ಅಂತಕ್ಕಂತಹ ಕಾರಣದಿಂದ, ಸಂಸ್ಕಾರ ದ್ವಯ ಅಂದ್ರೆ 2 ರೂಪದಲ್ಲಿರ್ತಕ್ಕಂತಹ ಸಂಸ್ಕಾರಗಳು, 2 ರೂಪದಲ್ಲಿರ್ತಕ್ಕಂತಹ ಸಂಸ್ಕಾರ, ಒಂದು ಆಲ್ರೆಡಿ ಅಜ್ಞಾನದಲ್ಲಿರ್ತಕ್ಕಂತಹ ಸಂಸ್ಕಾರ, ಮತ್ತೆ ಯಾವಾಗ ಅವನು ಸೂಕ್ಷ್ಮ ಶರೀರದಿಂದ ಬಾಹ್ಯ ಜಗತ್ತನ್ನ ಅರಿಯಲ್ಪಡ್ತಾನ, ಬಾಹ್ಯ ಜಗತ್ತಿನಿಂದ ಏನು ವಿಷಯಾದಿಗಳನ್ನ ಸಂಗ್ರಹಿಸ್ತಾನ, ಅಲ್ಲಿ ಕೂಡ ಅವನಿಗೆ ಸಂಸ್ಕಾರ ಆಗತ್ತೆ. ಈ 2 ರೀತಿಯಾಗಿರ್ತಕ್ಕಂತಹ ಸಂಸ್ಕಾರಗಳ
ಪರಿಣಾಮವಾಗಿ ಅವನಿಗೆ ಜನ್ಮಾಂತರಗಳು ಪ್ರಾಪ್ತಿಯಾಗುತ್ತವೆ. ಆ ಜನ್ಮಾಂತರಗಳ ಪ್ರಾಪ್ತಿಯಿಂದ ನಾವು ಅಜ್ಞಾನ ಮತ್ತು ಆವರಣ ಅಂತಕ್ಕಂತಹದ್ದನ್ನ ನಾವು ಈ ಸಂಸ್ಕಾರ ದೃಷ್ಟಿಯಿಂದ ತಿಳ್ಕೊಳ್ಬಹುದು ಅಂತಕ್ಕಂತಹ ಒಂದು ದೃಷ್ಟಿಕೋನ. ಈ ಎಲ್ಲ ಡಿಫ್ರೆಂಟ್ ಆಗಿ ಹೇಳ್ತಕ್ಕಂಥದ್ದು ಏನಂತಂದ್ರೆ ಮತ್ತೆ 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 ಕ್ಲಾರಿಟಿ ಮಾಡ್ಕೊಳ್ಳೋಕ್ಕೋಸ್ಕರ ನಮಗೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಟ್ವೆ, ಅದು ಒಂದು ಮಗುವಿನಲ್ಲಿ ನೋಡ್ಬೋದು ನಾವು. ಮಗು ಅದು 5-6 ಮಾಸದಲ್ಲಿದ್ದಾಗ ಅದಕ್ಕೆ ತನ್ನನ್ನು ತಾನು ಅಡ್ರೆಸ್ ಮಾಡ್ಕೊಳಕ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅಜ್ಞಾನ ಆವರಣ ಅಂತಕ್ಕಂತಹದ್ದು ಆ ಮಗುವಿನಲ್ಲಿ ಆರೋಪ ಮಾಡಿ ಯಾವಾಗ ಅವನು ದೊಡ್ಡವನಾಗುತ್ತಾನೆ ಯಾವಾಗ ಅವನು ವಿಕ್ಷೇಪ, ನಾನು ಇಂಥವನು ಅಂತ ತನ್ನನ್ನು ತಾನು ಜೀವ ಭಾವತ್ವವನ್ನ ಹೊಂದಿ, ನಾನು ಇಂಥವನ ಮಗ, ಇಂಥವನ ಹೆಸರು ನನಗೆ ಅಂತ ತನ್ನ ID ಕಾರ್ಡ್ ಅನ್ನು ತೋರಿಸ್ತಾನೆ. ಆ ID ಕಾರ್ಡ್ ತೋರಿಸೋದಕ್ಕಿಂತ ಪೂರ್ವದಲ್ಲಿ ಅವನಿಗೆ ಈ ಅಜ್ಞಾನ ಆವರಣ ಅಂತಕ್ಕಂತಹದ್ದು ಇದೆ ಅಂತಕ್ಕಂತಹ ಒಂದು ದೃಷ್ಟಿಕೋನವನ್ನು ನೋಡಿದ್ವಿ. ಮತ್ತೆ ಇನ್ನು ಯೂನಿವರ್ಸಲ್ ಆಗಿ ನಾವು ಜಡರೂಪವಾಗಿರ್ತಕ್ಕಂತಹ ಒಂದು ಅವಸ್ಥೆ, ಈ ವಿಶ್ವಾತ್ಮಕವಾಗಿರ್ತಕ್ಕಂತಹ ಜಗತ್ತಿನ ದೃಷ್ಟಿಯಿಂದ ನೋಡಿದ್ವಿ. ಮತ್ತೆ ಎರಡನೇದು ಪ್ರಾಣ ರೂಪದಲ್ಲಿರ್ತಕ್ಕಂತಹ ಅವಸ್ಥೆ, ಮತ್ತೊಂದು ಮನುಷ್ಯ ರೂಪದಲ್ಲಿರ್ತಕ್ಕಂತಹ ಅವಸ್ಥೆ. ಜಡ, ಪ್ರಾಣ, ಮನಸ್ಸು. ಜಡ ಅಂತಕ್ಕಂತಹದ್ದು ಅಜ್ಞಾನ, ಪ್ರಾಣ ಅಂತಕ್ಕಂತಹದ್ದು ಆವರಣ, ಮತ್ತು ವಿಕ್ಷೇಪ ಅಂತಕ್ಕಂತಹದ್ದು ಬೆಳೆದಿರ್ತಕ್ಕಂತಹ ಮನಸ್ಸಿನ ಈ ಬುದ್ಧಿಜೀವಿ ಅಂತೇನು ಕರಿತೀವಿ, ಇಲ್ಲಿ ತನಕನು ಕೂಡ ಈ ವಿಕ್ಷೇಪಕ್ಕೆ ಒಳಗಾಗಿರ್ತಕ್ಕಂತಹದ್ದು ಅನ್ನುವಂತಹದ್ದನ್ನ ಇನ್ನೊಂದು ದೃಷ್ಟಿಕೋನದಿಂದನೂ ಕೂಡ ನಾವು ವ್ಯಕ್ತಿಗತವಾಗಿ ನೋಡೋದಾದ್ರೆ, ಅಜ್ಞಾನ ಅಂತಕ್ಕಂತಹದ್ದನ್ನ ನಾವು ಈ ಮನುಷ್ಯನಿಗೆ 3 ಶರೀರಗಳಿದಾವಲ್ವಾ, ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ನಾವು ಇನ್ನೊಂದು ದೃಷ್ಟಿಕೋನದಿಂದ ತಿಳ್ಕೊಳ್ಳೋದಾದ್ರೆ, ಈ ಅಜ್ಞಾನ ಅಂತಕ್ಕಂತಹದ್ದು ಕಾರಣ ಶರೀರ ಅಂತ ಹೇಳ್ಬೋದು. ಈ ಕಾರಣ ಶರೀರ ಅಂತಕ್ಕಂತಹದ್ದು ನನಗೆ ಮೊನ್ನೆ ಕಾರ್ಯಕಾರಣ ಮಾತನಾಡುವಾಗ ಹೊಡೆದಿರ್ತಕ್ಕಂಥದ್ದು. ನಾವು ಅಜ್ಞಾನವನ್ನ ಕಾರಣ ಶರೀರದಲ್ಲಿ ಅಪ್ಲೈ ಮಾಡ್ಬೋದು, ಆವರಣವನ್ನ ನಾವು ಸೂಕ್ಷ್ಮ ಶರೀರಕ್ಕೆ ಅಪ್ಲೈ ಮಾಡ್ಬೋದು, ಮತ್ತೆ ವಿಕ್ಷೇಪವನ್ನ ಈ ಸ್ಥೂಲ ಶರೀರಕ್ಕೆ ಅಪ್ಲೈ ಮಾಡ್ಬೋದು. ಸ್ಥೂಲ ಶರೀರದಿಂದ ನಮ್ಮನ್ನ ನಾವು ಶರೀರವೇ ನಾನು ಅಂತಕ್ಕಂತಹ ಅಭಿಮಾನದಿಂದ ನಾವು ವಿಕ್ಷೇಪಕ್ಕೊಳಗಾಗಿ, ಶರೀರ ಅಂತಂದ್ರೆ ಕೇವಲ ಶರೀರ ಅಂತ ಅರ್ಥ ಅಲ್ಲ, ನನ್ನ ಮನ ಬುದ್ಧಿ ಎಲ್ಲವನ್ನ ಸೇರಿಸಿಕೊಂಡು ಈ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಶರೀರದ ಅಭಿಮಾನವನ್ನ ಹೊಂದಿ ಅಯಂ ಅಂತ ಏನು ಮನುಷ್ಯ ಪ್ರಯೋಗ ಮಾಡ್ತಾನೆ, ಈ ಅಯಂ ಅಂತ ಪ್ರಯೋಗ ಮಾಡ್ತಕ್ಕಂಥದ್ದನ್ನ ನಾವು ವಿಕ್ಷೇಪ ಅಂತ ಹೇಳ್ಬೋದು. ಈ ವಿಕ್ಷೇಪಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಆವರಣ, ಅದು ಸೂಕ್ಷ್ಮ ರೂಪದ ಶರೀರ. ಸೂಕ್ಷ್ಮ ರೂಪದ ಶರೀರದಲ್ಲಿ ಒಂದು ಮೊನ್ನೆ ಈ ಕುಲಕರ್ಣಿ ಅವ್ರ ಜೊತೆಗೆ ಮಾತನಾಡುವಾಗ ಅವರು ಒಂದು ಪಾಯಿಂಟ್ ಅನ್ನ ನೆನಪು ಮಾಡಿದ್ರು ನನಗೆ. ಆವರಣ ದ್ವಯ ಅಂತ ಬರೆದಿದ್ದಾರೆ ಸರ್, 2 ರೀತಿಯಾಗಿರ್ತಕ್ಕಂತಹ ಆವರಣ ಅಂತ ಹೇಳಿದ್ರು. ಅದಕ್ಕೆ ನಾವು 2 ರೀತಿಯಾಗಿರ್ತಕ್ಕಂತಹ ಆವರಣವನ್ನ ಈ ಸೂಕ್ಷ್ಮ ರೂಪದಲ್ಲಿ ನಾವು ನೋಡಬಹುದು. ಒಂದು ಏನಂತಂದ್ರೆ, ಈ ಸೂಕ್ಷ್ಮ ರೂಪದಲ್ಲಿ, ಸೂಕ್ಷ್ಮ ರೂಪ ಅಂತಂದ್ರೆ ಅದ್ರಾಗ ಬುದ್ಧಿ ಇದೆ, ಅದ್ರಾಗ ಅಹಂಕಾರ ಇದೆ, ಅದ್ರಾಗ ಮನಸ್ಸಿದೆ, ಇದೆಲ್ಲವನ್ನು ಸೇರಿಕೊಂಡು ನಾನು ನಾನು ಅಂತ ಹೇಳ್ತೀನಿ. ಈ ನಾನು ಅಂತ ಹೇಳುವವನಿಗೆ ಇಲ್ಲಿ ಶಾಸ್ತ್ರಕಾರರು ಅವನಿಗೆ ತಿಳಿಸದೆ ಇಲ್ಲಿ ಪ್ರಶ್ನೆ ಮಾಡೋದೇನಂತಂದ್ರೆ, ಅವನಿಗೆ ನಾನು ಅಂತಕ್ಕಂತಹದ್ದು ಏನು ಒಂದು ಅಭಿಮಾನ ಇದೆಯಲ್ಲ, ಆ ನಾನು ಅಂತಕ್ಕಂತಹದ್ದು ಆತ್ಮನನ್ನ ಗುರುತಿಸಿ ಇರುವಂತಹದ್ದು ನಾನು ಅಲ್ಲ. ನಾನು ಅಂತಕ್ಕಂಥದ್ದು ನಾನು ಜೀವ ಅಂತಕ್ಕಂತಹ ಅಭಿಮಾನವನ್ನ ಹೊಂದಿ ಆ ಜೀವದ ಔಟ್ಲುಕ್ ಏನು ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಾನ, ಅಹಂ ಕರ್ತ ಅಹಂ ಭೋಕ್ತ ಅಂತಕ್ಕಂಥದ್ದು ಇದರ ಅದೇ ಎಕ್ಸ್ಪ್ರೆಸ್.
ಹೊರಗಡೆಗೆ ಕಾಣ್ತಕ್ಕಂಥದ್ದು. ಇಲ್ಲಿ ನಮಗೆ ಶಾಸ್ತ್ರಕಾರರು ಆವರಣದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ದೋಷವನ್ನ ತೋರಿಸಿದ್ರು. ಆವರಣ ದ್ವಯ ಅಂತ ಹೇಳಿದ್ರು. ಏನು ಎರಡು ರೀತಿಯಾಗಿರ್ತಕ್ಕಂಥದ್ದಂದ್ರೆ, ನೀನು ಆತ್ಮಸ್ವರೂಪನಯ್ಯ ಅಂತ ಪರೋಕ್ಷ ಜ್ಞಾನ ಅವನಿಗೆ ಹೇಳಿದ್ರೆ ಅವನು ಅಪಹಾಸ್ಯ ಮಾಡ್ತಾನೆ. ಯಾಕಂತಂದ್ರೆ ಆತ್ಮ ಅಂತಕ್ಕಂಥವನು ನನ್ನಲ್ಲಿ ಇಲ್ಲ, ನಾನು ಜೀವ ಅಂತಂತಾನೆ ಅವನು. ಆತ್ಮ ನಾನಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಅವನು. ಹಂಗಾಗಿ ಆತ್ಮ ತೋರೋದಿಲ್ಲ ಅಂತಂತಾನೆ ಅವನು. ಆತ್ಮ ಇಲ್ಲ ಅಂತಂತಾನೆ, ಮತ್ತೆ ಆತ್ಮ ತೋರೋದಿಲ್ಲ ಅಂತಂತಾನೆ. ಯಾರಪ್ಪ ನೋಡೋದು? ನಾನು ಜೀವ ನೋಡೋನು, ನಾನು ಇಂಥವ್ನು ನೋಡೋನು, ಇಂಥವ್ನು ಮಾಡೋನು. ಸೊ ಸೂಕ್ಷ್ಮ ರೂಪವಾಗಿರ್ತಕ್ಕಂಥದ್ದು ಒಂದು, ತನ್ನನ್ನ ತಾನು ಆತ್ಮ ಅಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಆತ್ಮ ತೋರೋದಿಲ್ಲ ಅಂತಕ್ಕಂಥದ್ದು. ಈ ಎರಡೂ ರೀತಿಯಾಗಿರ್ತಕ್ಕಂತಹ ಆವರಣ, ಈ ಎರಡೂ ಕೂಡ ನಮಗೆ ಈ ಸೂಕ್ಷ್ಮ ಶರೀರಕ್ಕೆ ಅನ್ವಯ ಮಾಡ್ಬೇಕು ಇದನ್ನ. ಯಾಕೆ ಅವನು ನಾನು ಜೀವ ಅಂತಂತನ ಆತ್ಮ ಅಂತ ಅನ್ನೋದಿಲ್ಲ ಅಂತಂದ್ರೆ, ಬಿಕಾಸ್ ಆಫ್ ದಿ ಅವನಿಗೆ ಅದರ ಹಿಂದ್ಗಡೆ ಓದಿವು ಅಂತಂದ್ರೆ, ಯಾವುದನ್ನ ನಾವು ಸಬ್ ಕಾನ್ಸಿಯಸ್ ಅಂತ ಕರಿತೀವಿ, ಆ ಸಬ್ ಕಾನ್ಸಿಯಸ್ ಅಲ್ಲಿ ಅವನಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ನಾನು ಆತ್ಮ ಅಂತಕ್ಕಂತಹ ಜ್ಞಾನ ಇಲ್ಲ ಅಲ್ಲಿ. ಅದು ಕರೆಕ್ಟ್ ಆಗಿ ನೋಡೋದಾದ್ರೆ ಒಂದು ರೀತಿಯಿಂದ ಆ ಸಂಗ್ರಹವಾಗಿರ್ತಕ್ಕಂಥ ಅಹಂಕರ್ತ ಅಹಂ ಭೋಕ್ತ ಅಂತಕ್ಕಂತಹ ಆ ವಾಸನಾರೂಪದ ಏನು ಸಂಸ್ಕಾರ ಇದೆ, ಆ ಸಂಸ್ಕಾರವೇ ಅವನಿಗೆ ಆ ಆತ್ಮನನ್ನ ಮರೆ ಮಾಡಿಬಿಟ್ಟಿದೆ. ಅಜ್ಞಾನ, ಕತ್ತಲು. ಇಟ್ ಇಸ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್. ಹೆಂಗಂತಂದ್ರೆ, ಈಗ ಹಗ್ಗದ ಮೇಲೆ ಕತ್ತಲು ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಈಗ ಅಲ್ಲಿ ಹಗ್ಗ ಕಾಣ್ತಾ ಇಲ್ಲ. ಇಸ್ ಎ ಅಜ್ಞಾನ ಅವಸ್ಥೆ. ಆದ್ರೆ ಅಲ್ಲಿ ಕತ್ತಲು ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂತಹ ಗಾಢ ಕತ್ತಲಲ್ಲ. ಯಾಕಂತಂದ್ರೆ ನಾನು ಸುಮಾರು ಸಾರಿ ಹೇಳುವಾಗ ಈ ಎಕ್ಸಾಂಪಲ್, ಮೋಡದಿಂದ ಮುಚ್ಚಿರ್ತಕ್ಕಂತಹ ಸೂರ್ಯ ಅಂತ ಹೇಳ್ತಿರ್ತೀನಿ ನಾನು ಯಾವಾಗಲೂ. ಮೋಡದಿಂದ ಮುಚ್ಚಿರ್ತಕ್ಕಂತಹ ಸೂರ್ಯ ಅಂತ ಹೇಳುವಾಗ, ಸೂರ್ಯ ಮೋಡದಿಂದ ಮುಚ್ಚಿಲ್ಲ, ನಮಗೆ ಮೋಡಗಳು ಅಡ್ಡ ಇರೋದ್ರಿಂದ ಸೂರ್ಯ ಕಾಣೋದಿಲ್ಲ. ಆ ಮೋಡಗಳು ಕಾಣೋದಕ್ಕೂ ಕೂಡ ಸೂರ್ಯ ಬೇಕು ಅಂತ. ಹಾಗೆ ಇಲ್ಲಿ ಈ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಸಂಪೂರ್ಣ ಕಗ್ಗತ್ತಲಿಲ್ಲ. ಅದಕ್ಕೆ ಅದನ್ನೇಂತ ಕರೆದ್ರು ಅಂದ್ರೆ ಸಂಜೆಗತ್ತಲು ಅಂತ ಕರೆದ್ರು. ಸಂಜೆಗತ್ತಲು ಇರೋದ್ರಿಂದ ಅಲ್ಲಿ ಇರ್ತಕ್ಕಂತಹದ್ದು ಹಗ್ಗ ಕಾಣ್ತಾ ಇಲ್ಲ, ಅಜ್ಞಾನ. ಅದ್ರ ಮೇಲೆ ಏನ್ ಮುಚ್ಚಿಕೊಂಡಿದೆ ಅಂತಂದ್ರೆ, ಈ ಕತ್ತಲು ಅಂತಕ್ಕಂತಹದ್ದು ಮುಚ್ಚಿಕೊಂಡಿದೆ. ಕತ್ತಲು ಅಂತಕ್ಕಂಥದ್ದು ಮುಚ್ಚಿಕೊಂಡಿರೋದ್ರಿಂದ ಅಲ್ಲಿ ಹಗ್ಗ ಕಾಣ್ತಾ ಇಲ್ಲ. ಮತ್ತೆ ಏನ್ ಕಾಣ್ತಾ ಇದೆ ಅಂತಂದ್ರೆ, ಅವನಿಗೆ ಅಲ್ಲಿ ಏನ್ ಕಾಣ್ತಾ ಇದೆ ಅಂತಂದ್ರೆ, ಅಲ್ಲಿ ಹಾವು ಕಾಣ್ತಾ ಇದೆ. ಆವರಣ. ಈಗ ಅವನಿಗೆ ಅಲ್ಲಿ ಹಾವು ಕಾಣ್ತಾ ಇದೆ. ಈಗ ಹಗ್ಗ ಕಾಣ್ತಾ ಇಲ್ಲ ಅವನಿಗೆ. ಮತ್ತೆ ಈಗ ಅದು ಹಾವೇ ತೋರ್ತಾ ಇದೆ ಅವನಿಗೆ. ಹಾವಿದೆ ಅಲ್ಲಿ ಹಾವಿದೆ ಅಂತಂತೆ. ನಾವು ಹಾವಿದೆ ಅಂತ ಹೇಳುವಾಗ ಅವನೇನು ಹಾವಿನ ಧರ್ಮಗಳನ್ನ ಭ್ರಾಂತಿಯಿಂದ ಆರೋಪ ಮಾಡಿಕೊಂಡು ಏನು ಭಯಪಡೋದು, ಹೆದರಿಕೊಳ್ಳೋದು, ಇನ್ನೇನೇನು ಮಾಡ್ತಾನ, ಇದೆಲ್ಲನೂ ಕೂಡ ಸೊ ವಿಕ್ಷೇಪದ ಅವಸ್ಥೆ. ಹಾಗೆ ಮೂಲತಃ ಪದೇ ಪದೇ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ, ಕೂಟಸ್ಥ ಅಂತಕ್ಕಂಥದ್ದು ಅಧಿಷ್ಠಾನವಾಗಿರ್ತಕ್ಕಂತಹದ್ದು. ಆ ಅಧಿಷ್ಠಾನವಾಗಿರ್ತಕ್ಕಂತಹ ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಕ್ಕಂತಹ ಏನದು ಪರಮಾತ್ಮ ತತ್ವ ಇದೆ, ಆ ಪರಮಾತ್ಮ ತತ್ವ ಅದು ನಿರಾಕಾರವಾಗಿರ್ತಕ್ಕಂತಹದ್ದು, ಅಸಂಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಆತ್ಮ ಅಂತಂದ್ರೆ ನಮಗೆ ಬಹಳ ಸ್ಪಷ್ಟವಾಗಿ
ನಮ್ಗೆ ಯಾವಾಗ್ಲೂ ಕೂಡ ಒಂದು ಬುದ್ಧಿ ಅದ, ಏನಂತಂದ್ರೆ ಇಂದ್ರಿಯಗಳಿಗೆ ಗೋಚರವಾಗತಕ್ಕಂತಹದ್ದೇ ಆತ್ಮ. ಯಾಕಂತಂದ್ರೆ ನಾವು ಪ್ರತೀಕ ರೂಪದಲ್ಲಿ ಶಿವ, ವಿಷ್ಣು, ನಾರಾಯಣ ಈ ಎಲ್ಲ ರೂಪಗಳನ್ನು ನೋಡಿದ್ವಿ ನಾವು. ದೇವರು ಅಂದ್ರೆ ಫಸ್ಟ್ ಬರೋದು ಕಲ್ಪನೆ ಹೀಗೆ ರೂಪದಿಂದ ಇರ್ತಕ್ಕಂತಹದ್ದೇ ಅಂತಕ್ಕಂಥದ್ದು ಫಸ್ಟ್ ಭ್ರಾಂತಿ. ಶಾಸ್ತ್ರದಲ್ಲಿ ಸಗುಣ ರೂಪ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅದರದ್ದು ಬೇರೆ ದೃಷ್ಟಿಕೋನ. ಆ ಸಗುಣ ರೂಪದ್ದು ಟೋಟಲಿ ಕಾನ್ಸೆಪ್ಟ್ ಬೇರೆ ಅದು. ಸುಮ್ಮನೆ ಭಕ್ತಿಯಲ್ಲಿ ಹೇಳ ತಂದ್ಬಿಟ್ಟಿದ್ದಾರೆ. ನನ್ನ ಕೇಳಿದ್ರೆ ಈ ಪರೋಕ್ಷ ಜ್ಞಾನ ಅಂತಕ್ಕಂತಹದ್ದೇ ಸಗುಣ ಪರಮಾತ್ಮನ ರೂಪ ಅಂತ ಹೇಳ್ಬೋದು. ಈ ನಾವೇನು ಇಲ್ಲಿ ಟಾಪ್ ಪಾಯಿಂಟ್ ನಿಲ್ಸಿವಲ್ವ 47ನೇ ಶ್ಲೋಕಕ್ಕೆ, ಈ ಪರೋಕ್ಷ ಜ್ಞಾನ ಅಂತಕ್ಕಂತಹದ್ದೇ ಸಗುಣ ಭಕ್ತಿಯ ದರ್ಶನ. ಆ ಪರಮಾತ್ಮನ ವಿರಾಟ ರೂಪವನ್ನ ಯಾವಾಗ ಮನುಷ್ಯ ನೋಡ್ತಾನೆ ಅವಾಗ ಅವನಿಗೆ ನಾನ್ ಮಾಡ್ತೀನಿ ಅಂತಕ್ಕಂತಹ ಭ್ರಾಂತಿ ಹೋಗ್ಬಿಡ್ತದೆ ಅವನಿಗೆ. ಅರ್ಜುನಿಗಾಗೆ ಹೋಯ್ತೆ ನೋಡಿ ಯುದ್ಧದಲ್ಲಿ, ಅಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ 18ನೇ ಅಧ್ಯಾಯದಲ್ಲಿ ಹೇಳ್ತೇವೆ ನಾವು. ನನಗೆ ಮೋಹ ನಾಶ ಆಯ್ತು, ನನಗೆ ವಾಸ್ತವಿಕ ಸತ್ಯ ಅಂದ್ರೆ ಆತ್ಮಜ್ಞಾನ ಆಯ್ತು ಅಂತ ಹೇಳಂಗಿಲ್ಲ, ಪ್ರಶ್ನೆ ಅಲ್ಲಲ್ಲಿ. ನನಗೆ ವಾಸ್ತವಿಕ ಜ್ಞಾನ ಬಂತು. ನನಗೆ ಸ್ಮೃತಿ, ನಾನು ಕ್ಷತ್ರಿಯ ಯುದ್ಧ ಮಾಡ್ಬೇಕಂತಕ್ಕಂಥ ಸ್ಮೃತಿ ಬಂತು. ತತ್ ನಿನ್ನ ಕೃಪೆಯಿಂದ. ಸೊ ಹಾಗಾಗಿ ನಮಗೆ ಈ ಮೊದಲು ಪಾಯಿಂಟ್ ಏನದವೋ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಆತ್ಮ ಅಂತ ಏನ್ ಕರಿತೀವಿ, ಅದು ಅಸಂಗ ರೂಪವಾಗಿರ್ತಕ್ಕಂಥದ್ದು, ಅರೂಪವಾಗಿರ್ತಕ್ಕಂಥದ್ದು, ಅದು ಯಾವಾಗ್ಲೂ ನಮಗೆ ಭ್ರಾಂತಿ ಅದ. ಅದು ಯಾವುದೊಂದು ರೂಪದಿಂದ ಕಾಣ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ದೇವರು ಅಂತಕ್ಕಂಥ ಶಬ್ದ ಬಂತಂದ್ರೆ ನಾನು ದೇವರಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಮನುಷ್ಯ. ನಾನು ದೇವರಲ್ಲ ಅಂತ ಫಸ್ಟ್ ಹೇಳ್ತಾನೆ ಅವನು. ಯಾಕೆ ದೇವರಲ್ಲ ಅಂತ ಹೇಳಿದಾಗ ಪ್ರಶ್ನೆ, ಎರಡನೇ ಪ್ರಶ್ನೆ ಅಂತ ಬರೋದ, ಅವನು ಸರ್ವಜ್ಞ, ನಾನು ಅಲ್ಪಜ್ಞ, ಅವನು ಸರ್ವೇಶ್ವರ, ನಾನು ಈ ಶರೀರಕ್ಕೆ ಲಿಮಿಟ್ ಆಗಿರ್ತಕ್ಕಂಥವನು, ಶರೀರದಲ್ಲಿ ಎಷ್ಟು ಇದಕ್ಕೆ ಅಧೀನವಾಗಿರ್ತಕ್ಕಂಥವನು. ಸೊ ಇದೆಲ್ಲ ಏನ್ ತೋರಿಸುತ್ತೆ ನಮಗೆ ಅಂತಂದ್ರೆ ಆತ್ಮನ ಬಗ್ಗೆ ಇರ್ತಕ್ಕಂತಹ ತಪ್ಪು ಅಭಿಪ್ರಾಯ. ಈ ಪರೋಕ್ಷ ಜ್ಞಾನ ಆದ್ಮೇಲೆ ಕೂಡ ಈಗ ನಾನು ಹೇಳ್ತಾ ಇರೋದು, ಪಾಠ ಮಾಡ್ತಾ ಇದ್ವಿ, ಕೇಳ್ತಾ ಇದ್ವಿ ಅಷ್ಟೇನೆ. ಆದರೆ ಆ ರಿಯಾಲಿಟಿ ಅಂತರಂಗದಲ್ಲಿ ಬಂದಿದೆಯಾ? ಪಾಠ ಏನು ಮುಗಿಸ್ಬಿಡ್ಬೋದು, ಪ್ರಶ್ನೆ ಇಲ್ಲ. ಸೊ ಎಲ್ಲಿಯವರೆಗೆ ಇದರದ್ದು ಸ್ಪಷ್ಟತೆ ಬರದಿಲ್ವೋ ಅಲ್ಲಿ ತನಕ ಇದು ಶ್ರವಣನೆ, ಮತ್ತೆ ಇನ್ನೇನ್ ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ ನಮಗೆ ಈ ಅಜ್ಞಾನದ ದಿಶೆಯಿಂದ ಅಲ್ಲಿರ್ತಕ್ಕಂತಹ ಹಗ್ಗ ಪರಮಾತ್ಮ ಕಾಣ್ತಾ ಇಲ್ಲ. ಏನು ಜ್ಞಾನದ ಅಂತಂದ್ರೆ ಸೊ ಪರಮಾತ್ಮ ಅಂತಕ್ಕಂಥದ್ರ ಕಲ್ಪನೆ ನಮಗೆ ಗಾಢವಾಗಿ ಬೇರೆ ಅದ. ಹಾಗಾಗಿ ನಮಗೆ ನಮ್ಮ ಬಗ್ಗೆ ನಮಗಿರ್ತಕ್ಕಂಥದ್ದೇನು ಅಂತಂದ್ರೆ ನಾನು ಮನುಷ್ಯ ಅಂತಕ್ಕಂಥದ್ದೇ ವಾಸ್ತವಿಕ ಸಂಗತಿ ಅದ. ಮತ್ತೆ ಪರಮಾತ್ಮ ಏನಯ್ಯ ಎಲ್ಲೇದಾನೆ ಪರಮಾತ್ಮ ಅಂತ ಕೇಳಿದ್ರೆ ಆವರಣ. ಪರಮಾತ್ಮ ಇಲ್ಲ, ಇರೋದು ನಾನು ಜೀವ, ನಾನ್ ಕರ್ತ, ನಾನ್ ಭೋಕ್ತ ಅಂತಕ್ಕಂಥದ್ದು ವಿಕ್ಷೇಪ. ಸೊ ಇಷ್ಟು ಎಲ್ಲ ಕ್ಲಾರಿಟಿ ಇಲ್ಲದೆ ಇದ್ದಾಗ ಸಾಮಾನ್ಯವಾಗಿ ನಮಗೆ ಈ ಅಪರೋಕ್ಷ ಜ್ಞಾನ ಶೋಕ ನಿವೃತ್ತಿ ಅಂತಕ್ಕಂಥದ್ದು ಸುಮ್ಮನೆ ಒಂದು ಶಬ್ದ ಆಗತ್ತೆ ಬಿಟ್ರೆ ಅದು ಸತ್ಯದ ದರ್ಶನ ಆಗೋದಿಲ್ಲ.
ಸೊ ಅದು ಸತ್ಯದ ದರ್ಶನ ಆಗ್ಬೇಕು ಅಂತಂದ್ರೆ ಒಂದು ಈಗ ಸದ್ಯದ ಮಟ್ಟಿಗೆ ನಮ್ಮನ್ನ ನಾವು ಕರೆಕ್ಷನ್ ಮಾಡಿಕೊಡ್ತಕ್ಕಂತಹ ಏನು ಒಂದು ಇದೆಯೋ ಇದು ಸದ್ಯದ ಮಟ್ಟಿಗೆ ಬಹು ದುರ್ಲಭವಾಗಿರ್ತಕ್ಕಂಥದ್ದು. ಆದರೆ ಒಂದು ನಮಗೆ ಇವತ್ತು ಈ ಪಾಠದ ಒಂದು ಜ್ಞಾನದಿಂದ ನಮಗೆ ಒಂದು ಕ್ಲಾರಿಟಿ ಬರ್ಬೇಕು. ಅಟ್ಲೀಸ್ಟ್ ಏನಂತಂದ್ರೆ ಪರೋಕ್ಷ ಜ್ಞಾನದ ಮೇಲೆ ಆದರೂ ಕೂಡ ನಮಗೊಂದು ನಿಶ್ಚಯ ಬರ್ಬೇಕು. ಈಗ ನೋಡಿ, ಸಪೋಸು ಇವತ್ತೊಂದು ಸ್ವಲ್ಪ ಪಾಠ ಬಿಟ್ಟು ಹೊರಗಡೆ ಬಂದಿದ್ದೀನಿ ಸ್ವಲ್ಪ ಸಬ್ಜೆಕ್ಟ್ ಅನ್ನ, ಯಾಕಂದ್ರೆ ಇದೊಂದು ಹಂತ ಇರೋದ್ರಿಂದ ಇದೊಂದಿಷ್ಟು ಕ್ಲಾರಿಫಿಕೇಶನ್ ಬಂತಂದ್ರೆ ಫರ್ದರ್ ಕ್ಲಾಸಿಗೆ ನಮಗೆ ಮೈಂಡ್ ಒಂದು ಸೆಟ್ ರೆಡಿ ಆಗುತ್ತೆ. ನಾವೆಲ್ಲ ಜನರಲ್ ಆಗಿ ಮಾತನಾಡ್ತೀವಿ, ಏನು ಎಲ್ಲ ಪರಮಾತ್ಮನ ಇಚ್ಛೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಆದ್ರೆ ಇಚ್ಛೆ ಅಂತ ಹೇಳಿದ್ಮೇಲೆ ಆ ಇಚ್ಛೆಗೆ ನಮ್ಮ ಇಚ್ಛೆಯನ್ನು ಜೋಡಿಸಿದ್ದೀವ? ಯಾವತ್ತಾದ್ರೂ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ನಮಗೇನು ಭಕ್ತಿ ಇಲ್ಲ ಅಂತಲ್ಲ, ಎಲ್ಲ ನಾವು ಇಲ್ಲಿ ಪಾಠ ಕೇಳೋರು ಹೇಳೋರೆಲ್ಲ ನಾವೇನು ಯಾರು ದೇವ್ರು ಇಲ್ಲ ಅಂತಕ್ಕಂತಹ ವಾದಿಗಳ ನಾವಲ್ಲ. ದೇವರನ್ನ ಒಪ್ಪಿಕೊಂಡಿರ್ತಕ್ಕಂಥವ್ರೆಲ್ಲ. ದೇವ್ರು ಇಲ್ಲ ಅನ್ನೋ ವಾದವನ್ನ ಸೆಕೆಂಡ್ ಇನ್ನೊಂದು ಭಾಗದಲ್ಲಿ ನೋಡೋಣಂತ್ರಿ. ನಾವೆಲ್ಲ ದೇವರನ್ನು ಒಪ್ಪಿಕೊಂಡಿರ್ತಕ್ಕಂಥವ್ರು, ಮನೆಗಳಲ್ಲಿ ದೇವ್ರದ್ದು ಮೂರ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ನಿತ್ಯ ಪೂಜೆ ಸೊ ತೋಚಿದ ನಮ್ಗೇನ್ ತೋಚುತ್ತೆ ಅದನ್ನ ಮಾಡಿರ್ತಕ್ಕಂಥವ್ರು. ಇನ್ನೂ ಅದಕ್ಕಿಂತ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕಡೆಗೆ ಹೋಗಿ ದರ್ಶನ ಮಾಡೋದಿರ್ಬೋದು, ಫಲ ಪ್ರಾಪ್ತಿಗಳನ್ನ ಕೇಳೋದಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲವನ್ನ ಮಾಡಿದಾಗಲೂ ಕೂಡ ಸೊ ಅವನ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ವಾಸ ಇದೆಯಾ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅಷ್ಟು ವಿಶ್ವಾಸ ಇತ್ತಂತಂದಾಗ ದುಃಖ ಇರಂಗಿಲ್ಲ. ಅದು ದುಃಖ ಇರಕ್ ಸಾಧ್ಯನೇ ಇಲ್ಲ. ಮತ್ತೆ ಶೋಕ ಇದೆ ಅಂತಂದ್ರೆ ಅರ್ಥ ಏನಂತಂದ್ರೆ ಸೊ ಜ್ಞಾನ ಸ್ಪಷ್ಟತೆ ಇಲ್ಲ ಅಂತ ಅನ್ಬೇಕಾಗತ್ತೆ. ನಂಬಿಕೆಯನ್ನ ನಾನು ಮಾತಾಡೋದಿಲ್ಲ. ಏನ್ ಮಾತನಾಡಿದ್ವೋ ಆ ಮಾತನಾಡತಕ್ಕಂಥ ಜ್ಞಾನ ಸ್ಪಷ್ಟತೆ ಇಲ್ಲ ಅಂತ ಅನ್ಬೇಕಾಗತ್ತ. ಸೊ ಎಲ್ಲಿಯವರೆಗೆ ನಾವು ಇದನ್ನ ನಿಶ್ಚಯ ಮಾಡಿಕೊಳ್ಳೋದಿಲ್ಲ ಅಲ್ಲಿ ತನಕನೂ ಕೂಡ ಈ ಶೋಕ ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿತ್ತಂತಂದ್ರೆ ಮತ್ತೆ ಇಷ್ಟು ದಿವಸ ಕೇಳಿದ್ದೆಲ್ಲ ವೇಸ್ಟ್ ಅಂತಂದ್ರೆ ಇಲ್ಲ, ವೇಸ್ಟ್ ಅಲ್ಲ. ಇದು ನಮ್ಮ ಇನ್ನೊಂದು ಸೂಕ್ಷ್ಮ ರೂಪದಲ್ಲಿರ್ತಕ್ಕಂತಹ ಅನೇಕ ತಪ್ಪು ಅಭಿಪ್ರಾಯಗಳನ್ನು ತೆಗೆದಾಕಿದೆ. ಸೊ ಅದು ಯಾವಾಗಲೂ ಕೂಡ ಸೊ ಜ್ಞಾನ ವೇಸ್ಟ್ ಅಲ್ಲ. ಆದ್ರೆ ಈ ಜ್ಞಾನ ಕಂಪ್ಲೀಟ್ ಆಗಿದೆಯಾ ಶ್ರವಣ ಅಂತ ಕೇಳಿದ್ರೆ ಇಲ್ಲ. ಯಾಕೆ ಅಂತಂದ್ರೆ ನಮಗಿನ್ನೂ ಕೂಡ ಯಾವುದನ್ನ ನಾವು ವಿರಾಟ್ ರೂಪನಾಗಿರ್ತಕ್ಕಂತಹ ಈಶ್ವರನನ್ನ ಸ್ಪಷ್ಟವಾಗಿ ನಾವು ಒಪ್ಪಿಕೊಂಡಿಲ್ಲ. ಅದು ಸ್ಪಷ್ಟ ಜ್ಞಾನ ಇಲ್ಲ. ಎಲ್ಲ ಉಸಿರಾಟ ಮಾಡೋದು ಅವನೇ. ನಾವಂತೂ ಉಸಿರಾಟ ಮಾಡಂಗಿಲ್ಲ. ಮಲ್ಕೊಂಡಾಗ ಯಾರು ಮಾಡ್ತಾರೆ ನೋಡ್ರಿ. ಎಲ್ಲ ಮತ್ತೆ ಒಳಗಡೆಗೆ ಡೈಜೆಷನ್ ಮಾಡೋನು ಅವನೇನೆ, ಅದನ್ನ ಕನ್ವರ್ಷನ್ ಮಾಡೋನು ಅವನೇನೆ. ಎಲ್ಲವನ್ನ ಇಷ್ಟು ಸ್ಪಷ್ಟವಾಗಿ ನಮಗೆ ಕಣ್ಣು ಮುಂದೆ ಜ್ಞಾನ ಇದೆ. ಆದ್ರೂ ಕೂಡ ಯಾವುದ್ರ ಮೇಲೆ ನಮ್ಗೆ ವಿಶ್ವಾಸ ಅದ ಅಂತಂದ್ರೆ ನಮ್ಮ ಕರ್ತೃತ್ವದ ಮೇಲೆ ನಮಗೆ ವಿಶ್ವಾಸ ಅದ.
ನಮಗಿರ್ತಕ್ಕಂತಹ ದೊಡ್ಡ ಪರದೆ. ಈ ಪರದೆ ಇರೋ ತನಕನು ಕೂಡ ಈ ಶೋಕ ಅಂತಕ್ಕಂಥದ್ದು ನಿವೃತ್ತಿ ಆಗೋದಿಲ್ಲ. ಈಗ ನೋಡಿ, ಸಮ್ ಪಾಠ ಕೇಳಿದಾಗ ಕ್ಲಾರಿಟಿ ಇರ್ತದ, ಮತ್ತೆ ದೆನ್ ಅಗೇನ್ ಕ್ವಶನ್ ಬರ್ತದ. ಯಾಕೆ ಕ್ವಶನ್ ಬರ್ತದ? ಅಂದ್ರೆ ಸಂಪೂರ್ಣ ನಾಲೆಡ್ಜ್ ಬಂದಿಲ್ಲ. ಯಾಕೆ ಅಂತಂದ್ರೆ ಈ ಅಹಂ ಅಂತಕ್ಕಂಥದ್ದು ಬೇರು ನಮ್ಮೊಳಗಡೆಗೆ, ನಾನು ಅಂತಕ್ಕಂಥದ್ದು ಬೇರು ಬಹಳ ಬಲಿಷ್ಠವಾಗಿದೆ ಅದು. ಯಾಕಂದ್ರೆ ನಮ್ಮದು ಇಡೀ ಅಸ್ತಿತ್ವ ನಾವು ಅದ್ರ ಮೇಲೆನೆ ಕಟ್ಟಿದ್ದೀವಿ. ಸೊ ಎಲ್ಲಿ ತನಕ ಈ ಅಸ್ತಿತ್ವ ಗಟ್ಟಿಯಾಗಿ ದೃಢವಾಗಿ ನಮಗೆ ಅದರ ಮೇಲೆ ನಂಬಿಕೆ ಏನು ಗಾಢವಾಗಿದೆ, ಆ ಗಾಢವಾಗಿರ್ತಕ್ಕಂಥ ನಂಬಿಕೆಗಿಂತ ಬಲವಾಗಿರ್ತಕ್ಕಂಥ ನಂಬಿಕೆ ನಮಗೆ ಆ ಆಪ್ತ ವಾಕ್ಯದ ಮೇಲೆ, ಶ್ರುತಿ ವಾಕ್ಯದ ಮೇಲೆ ಬರ್ಬೇಕಲ್ವಾ? ಯಾವಾಗ ಶ್ರುತಿ ವಾಕ್ಯದ ಮೇಲೆ ನಮಗೆ ಅಷ್ಟು ಘನತರವಾಗಿರ್ತಕ್ಕಂತಹ ನಂಬಿಕೆ ಬರ್ತದ, ಅವಾಗ ನಾನು ಪರಮಾತ್ಮ ಅಂತಕ್ಕಂಥದ್ದು ಇನ್ನೊಂದು ಸ್ಟೆಪ್ ಅದು. ಆದ್ರೆ ಅಟ್ಲೀಸ್ಟ್ ಈ ಏನು ಈ ಈ ಮನಸ್ಸಿನ ಹೊಯ್ದಾಟ ಇದೆಯಲ್ಲ, ಈ ವೈದಾಟ ಅಂತಕ್ಕಂಥದ್ದು ಇಷ್ಟು ತೀವ್ರವಾಗಿರಂಗಿಲ್ಲ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ಈ ನಮ್ಮ ಇವರು ಯಾರು, ನಾನು ಮೊನ್ನೆ ಸೌಮ್ಯ ಅವ್ರ ಮನೆಗೆ ಬಂದಾಗ ಈ ನಮ್ಮ ಇವರು ಆನಂದ್ ಅವರು ಇಟ್ ಈಸ್ ಅವ್ರು ಹೇಳಿರ್ತಕ್ಕಂಥದ್ದು, ಅವರು ಡಯಾಬಿಟಿಕ್ಗೆ ಮಾತ್ರ ತಗೋತಿದ್ರು, ಬಿ ಪಿ ಮಾತ್ರ ತಗೋತಾ ಇದ್ರು, ಇನ್ನೊಂದು ಆ ಬ್ಲಡ್ ತಿನ್ನಾಗ್ತದೆ ಅದಕ್ಕೊಂದು ಮಾತ್ರ ತಗೊಳ್ತಾ ಇದ್ರು. ನೋಡಿ ಇವತ್ತು ಅವರು ಕಂಪ್ಲೀಟ್ ಆಗಿ 6 months ಇಂದ ಎಲ್ಲ ಮಾತ್ರ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತೆ ತುಂಬಾ ಹೆಲ್ದಿ ಆಗಿದ್ದಾರೆ ಇವಾಗ ಅವರು. ಸೊ ಇದನ್ನ ಕೇಳಿ ಮತ್ತೆ ಯಾರಾದ್ರೂ ಮಾತ್ರ ನಿಲ್ಸಕ್ ಹೋಗ್ಬಿಡ್ರಿ, ಅದು ಹಾಗೆ ಹೇಳ್ತಿಲ್ಲ ನಾನು. ಅಂದ್ರೆ ಏನು ನಾವು ತಿಳಿಲಿಕ್ಕೆ ಹೊಂಟಿದ್ದೆವು ಅದನ್ನ ಪ್ರಯೋಗ ಮಾಡ್ಬೇಕಲ್ವಾ ಒಮ್ಮೆ. ಯಾವಾಗ ಪ್ರಯೋಗ ಬರ್ತಂದ್ರ ತುಂಬಾ ದೃಢವಾಗಿರ್ತಕ್ಕಂತಹ ಕದಲದಿರ್ತಕ್ಕಂತಹ ಜ್ಞಾನ ಇದ್ದಾಗ ಮಾತ್ರ ಅಷ್ಟು ನಿರ್ಧಾರ ತಗೊಳಕ್ ಬರ್ತದೆ ಮನುಷ್ಯನಿಗೆ. ಸೊ ಹೀಗೆ ಈ ಅಧ್ಯಾತ್ಮ ಅಂತಕ್ಕಂಥದ್ದು ಕೇಳೋದು, ಬರೆಯೋದು, ಡಿಸ್ಕಸ್ ಮಾಡೋದು, ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಇದು ವೇ. ಬಟ್ ಇದನ್ನ ಸ್ಲೋಲಿ ಇದನ್ನ ನಾವು ಪ್ರಾಕ್ಟೀಸ್ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ ಇದನ್ನ ನಾವು ಪ್ರಾಕ್ಟೀಸ್ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಬರ್ತೀವಿ, ದೆನ್ ಸ್ಲೋಲಿ ಈ ಪರೋಕ್ಷ ಜ್ಞಾನ ಏನು ಶ್ರುತಿಯ ವಾಕ್ಯ ಇದೆಯೋ, ಶ್ರುತಿಯ ವಾಕ್ಯ ನಮಗೆ ಗಟ್ಟಿಯಾಗಿ ನಿಲ್ಬೇಕು. ಶ್ರುತಿ ವಾಕ್ಯ ಜ್ಞಾನ ಗಟ್ಟಿಯಾಗಿ ನಿಂತ್ಕೊಂತಂದ್ರೆ ಆವಾಗ ಜೀವನದ ಬಗ್ಗೆ, ಏರಿಳಿತಗಳ ಬಗ್ಗೆ ದ್ವಂದ್ವ ಕಡಿಮೆ ಆಗುತ್ತದೆ. ಈಗ ಕಡಿಮೆ ಆಗಿಲ್ಲ ಅಂತ ಅರ್ಥ ಅಲ್ಲ, ಈಗ ಸ್ವಲ್ಪ ಬಹಿರ್ಮುಖದಲ್ಲಿ ತುಂಬಾ ಅಭಿವ್ಯಕ್ತಿ ಆಗ್ತಕ್ಕಂಥದ್ದು ಕಡಿಮೆ ಆಗಿದೆ, ಆದರೆ ಅದು ಇನ್ನೂ ಇನ್ನರಲ್ಲಿ ಕಂಪ್ಲೀಟ್ ಆಗಿ ವಾಸಿಯಾಗಿಲ್ಲ. ಅದು ಆ ಇನ್ನರಲ್ಲಿ ಇರ್ತಕ್ಕಂಥದ್ದು ಕೂಡ ಹೊರಟೋಗ್ಬೇಕು. ಅದು ಇದಕ್ಕೆ ಏನ್ ಬೇಕು ಅಂತಂದ್ರೆ ಇದಕ್ಕೆ ಒಂದೇ ಒಂದು ಶ್ರವಣ ಸ್ಪಷ್ಟತೆಯನ್ನ ತಂದು ಕೊಡ್ಬೇಕು. ಈ ಶ್ರುತಿ ವಾಕ್ಯ, ಆಪ್ತ ವಾಕ್ಯ ಅದು ನಮಗೆ ಸ್ಪಷ್ಟವಾಗಿ ಒಂದು ಜ್ಞಾನವನ್ನ ತಂದು ಕೊಡ್ಬೇಕು. ಯಾವಾಗ ಅಂತಹ ಒಂದು ಜ್ಞಾನ, ಪ್ರಖರವಾಗಿರ್ತಕ್ಕಂತಹ ಜ್ಞಾನ ಪ್ರಾಪ್ತಿ ಆಗುತ್ತಾ, ದೆನ್ ಆವಾಗ
ಸೊ ನಮಗೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ. ಅವಾಗ ತತ್ ಅಂತಕ್ಕಂಥದ್ದು ಶಬ್ದ ಅಲ್ಲ, ಅದು ತತ್ವ ತೊಮ್ಮಾಗಿದೆ ಅಂತಕ್ಕಂತಹದ್ದು ಜ್ಞಾನ. ಅವಾಗ ಬೆಳವಣಿಗೆ ಆಗ್ಲಿಕ್ಕೆ ಅದು ಪ್ರೋಸೆಸ್ ಶುರುವಾಗುತ್ತೆ ಅದು. ಸೊ ಆ ಕಾರಣದಿಂದನೇ ವಿದ್ಯಾರಣ್ಯ ಮುನಿಗಳು ಇಷ್ಟು ಒಂದು 40 ಶ್ಲೋಕಗಳು ಇದನ್ನು ನಮಗೆ ತಿಳಿಸಕ್ಕೋಸ್ಕರ ಸಲುವಾಗಿ ಜ್ಞಾನ ಅಂದ್ರೇನು, ಅಜ್ಞಾನಿ ಅಂತಂದ್ರೇನು, ಈ ಅವಸ್ಥೆಗಳಂದ್ರೇನು, ಅವಸ್ಥೆಗಳ ವಿಧಾನಗಳನ್ನ ಎಕ್ಸಾಂಪಲ್ ಮೂಲಕ ದಶಮೋನ್ಯಾಯವನ್ನು ತಗೊಂಡು ಇಷ್ಟು ಡಿಟೇಲ್ ಆಗಿ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಕಾರಣ ಏನಂತಂದ್ರೆ, ಇದು ಒಂದು ಅವಸ್ಥೆಯ ಪರಿಚಯಾತ್ಮಕ. ಈ ಅವಸ್ಥೆಯ ಪರಿಚಯಾತ್ಮಕ, ಅದು ಪಾಠದ ಪರಿಚಯಾತ್ಮಕ ಆಗದನೆ ಜೀವನದ ಪರಿಚಯಾತ್ಮಕ ಆಯ್ತಂತಂದ್ರೆ, ಆಗ ನಮ್ಮ ಜೀವನ ಏನನ್ನ ನಾವು ತಿಳಿಲಿಕ್ಕೆ ಹೊರಟಿದ್ದೀವಿ ಅದು ತುಂಬಾ ವೇಗವಾಗಿ ಚಲಿಸುತ್ತೆ. ಆ ನಿಟ್ಟಿನಲ್ಲಿ ಅವರು ಈ ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂತಹದ್ದು ಅಪರೋಕ್ಷ ಮತ್ತು ಶೋಕ ನಿವೃತ್ತಿಯನ್ನ ತಂದು ಕೊಡುತ್ತದೆ. ಈ ಎರಡನ್ನ ನೇರವಾಗಿ ಹೇಳಿದಾಗ ಅರ್ಥ ಆಗೋದಿಲ್ಲ ಅನ್ನುವಂತಹ ಕಾರಣದಿಂದನೇ ನಾವು ಮೊದಲನೆಯ 5 ಅವಸ್ಥೆಗಳನ್ನ ಪರಿಚಯ ಮಾಡಿಸಿ, ಈ 5 ಅವಸ್ಥೆಗಳು ಜೀವನಿಗಿರ್ತಕ್ಕಂಥದ್ದು. ಯಾವಾಗ ಇವನು ಜೀವ ತನ್ನ ಜೀವ ಭಾವವನ್ನ ಕಳೆದುಕೊಂಡು ನಾನು ಪರಮಾತ್ಮ ಅಂತಕ್ಕಂತಹ ಜ್ಞಾನ ಅವನಿಗೆ ಪ್ರಾಪ್ತಿ ಆಗ್ತದೆ, ಆವಾಗ ಅವನಿಗೆ ಶೋಕ ನಿವೃತ್ತಿ ಆಗುತ್ತೆ ಅಂತ ಹೇಳಿ, ಈಗ ನೆಕ್ಸ್ಟ್ ಶ್ಲೋಕದಿಂದ ಅವರು ಆತ್ಮಾನಂ ಚೇತ್ ವಿಜಾನೀಯಾತ್ ಅಂತಕ್ಕಂಥದ್ದು ಸಿದ್ಧ ಮಾಡಿದರು. ಈಗ ಫರ್ದರು ಅಯಂ ಅಸ್ಮಿತಿ ಪುರುಷ, ಈ ಪುರುಷ ಅಂತಕ್ಕಂಥವನು ಆತ್ಮನೇ ಪುರುಷನಾಗಿ ಇಲ್ಲಿ ಕೂಟಸ್ಥನಾಗಿದ್ದಾನಲ್ವಾ, ಈ ಕೂಟಸ್ಥ ಅಯಂ ಶಬ್ದಕ್ಕೆ ಹೆಂಗ ಅಧಿಕಾರಿ ಆಗತಾನೆ, ಅಯಂ ಶಬ್ದ ಹೇಗೆ ಕೂಟಸ್ಥನನ್ನ ಕನ್ಸಿಡರ್ ಮಾಡುತ್ತೆ. ಸೊ ಯಾವಾಗ ಈ ಅಯಂ ಅವನು ಜೀವ ಅಂತ ಏನು ಕರಿತೀವಿ, ಅವನಿಗೆ ಪರೋಕ್ಷ ಜ್ಞಾನದಿಂದ ಏನು ಒಂದು ದೃಢವಾದ ಒಂದು ವಿಶ್ವಾಸ ಬರ್ತದೆ. ಆ ವಿಶ್ವಾಸ ಬಂದಾಗ ನಾನೇ ಪರಮಾತ್ಮ ಅಂತಕ್ಕಂಥದ್ದನ್ನ ಹೇಗೆ ಕನ್ಸಿಡರ್ ಮಾಡ್ತಾನೆ, ಮತ್ತೆ ಕನ್ಸಿಡರ್ ಮಾಡಿದ್ಮೇಲೆ ಅವಾಗ ಇದೇ ಬುದ್ಧಿ ಇದೇ ಮನಸ್ಸುಗಳಲ್ಲಿ ಅದು ಹೇಗೆ ಬೆಳಕನ್ನ ಕಾಣಿಸ್ತದೆ, ಆ ರೀತಿಯಾಗಿ ಅವನು ಇದ್ದಾಗ ಅವನಲ್ಲಿ ಹೆಂಗ ಪ್ರಕಾಶ ಆಗ್ತದೆ, ಇದನ್ನ ತಗೊಂಡು ಅಪ್ ಟು 96 ಶ್ಲೋಕದವರೆಗೆ ಮತ್ತೆ ಸ್ವಲ್ಪ ಒಂದಿಷ್ಟು ಗಾಢವಾಗಿ, ಅಂದ್ರೆ ನಾನು ಇಲ್ಲಿ 2 ಭಾಗ ಮಾಡಿದೆ. ಇದು ಒಂದು ಪಾದದ್ದು ಮತ್ತೆ ಇಲ್ಲಿಂದ ಒಂದು ಪಾದದ್ದು. ಈ ಒಂದು ಪಾದ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಬಂತಂತಂದ್ರೆ ದೆನ್ ಅಗೇನ್ ಈಗ ನೆಕ್ಸ್ಟ್ ಪಾದ ಸ್ಪಷ್ಟತೆ ಬರುತ್ತೆ. ಇಲ್ಲ ಅಂತಂದ್ರೆ ಬರೀ ಶಬ್ದಗಳಲ್ಲಿ ಓಡಾಡ್ತಕ್ಕಂಥದ್ದಾಗತ್ತೆ. ಒಂದಿಷ್ಟು ಬರವಣಿಗೆಗೋಸ್ಕರ ಮೆರೀರಿ, ತಪ್ಪೇನಲ್ಲ. ಆದ್ರೆ ಅದರ ಹಿಂದ್ಗಡೆ ಅದರದ್ದು ತಾತ್ಪರ್ಯ ಏನು, ವಾಟ್ ಈಸ್ ದ ಮೀನಿಂಗ್, ರಿಯಲ್ ಮೀನಿಂಗ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಲೈಫ್, ಅದನ್ನ ತಿಳ್ಕೊಳಕ್ ಬಂದಿದ್ದೀವಿ. ಅದ್ರ ಕಡೆ ನಮ್ಮ ಗಮನ ಹೆಚ್ಚು ಇರ್ಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಯಂ ಅಸ್ಮಿತಿ ಪುರುಷ ಅಂತಕ್ಕಂಥದ್ದನ್ನ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.